ರೀಲ್ಸಾ? ರೀಲ್ಸ್ ಅಲ್ಲ, ಇದು ಆಡಿಯೋ, ವಿಡಿಯೋ ವಿಡಿಯೋ. ಇವಾಗ ವಿಡಿಯೋ ತೋರಿಸ್ತೀನಿ ಅಂತಂದ್ರು 21ಕ್ಕೆ. ವಿಡಿಯೋಲ್ಲ. ರಕ್ಷಿತಂದು 12 ನಿಮಿಷ 18 ಸೆಕೆಂಡ್ ಇದೆ. ನಂದು ಜಾಸ್ತಿನೇ ಇದೆ. ನಿನ್ನೆ ಒಂದೊಂದ್ಸಲ ಡೈಲಿ ಹಾಕುವಾಗ ಕಮ್ಮಿದು ಹಾಕಿ ಬಿಡ್ತೀನಿ, ಕಾಲಿರುವುದಕ್ಕೆ ಇದ್ದದ್ದು ಹಾಕಿ ಬಿಡುದು ಆತರ. ಗೊತ್ತಾಯ್ತಾ? 10 ರೂಪಾಯಿ 20 ರೂಪಾಯಿ ಆದ್ರೂ ಸಿಗುತ್ತೆ. ಅದಕ್ಕೆ 20 ರೂಪಾಯಿ ಸಿಕ್ಕಿದ್ರು ಲಾಭನೇ. ರೀಲ್ಸಿಗೆ ಅಷ್ಟು ಸಿಗಲ್ಲ, ವಿಡಿಯೋಗೆ ಸಿಗುತ್ತೆ 20 ರೂಪಾಯಿ 30 ರೂಪಾಯಿ 50 ಆತರ. ವಿಡಿಯೋ 8 ನಿಮಿಷ ಎಲ್ಲ ಮಾಡಿದ್ರೆ 10-20 ರೂಪಾಯಿ ಅಂತೂ ಸಿಗುತ್ತೆ ಪಕ್ಕ. ನೀವು ಡೈಲಿ ಹಾಕ್ತಾ ಹೋದ್ರೆ $1 ಮಾಡಬಹುದು. ದಿನಕ್ಕೆ 3 ವಿಡಿಯೋ ಹಾಕಿದ್ರೆ. 2-3 ವಿಡಿಯೋ ಬಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಮೋಡ ಆದ್ಮೇಲೆ ಕಮ್ಮಿ ವ್ಯೂಸ್ ಬರ್ತದಂತಾದ್ರೆ. ನೋಡಿ, ಇದೊಂದು ಜಾಕಿ ಯುಗಾದಿ ಹಬ್ಬದ ನೋಡಿ 5.3 ಓಡಿದೆ ಅಂತ ಎನಿಸಿದ್ದು ನೋಡಿ. 5.3K ಆಗಿದೆ ಯುಗಾದಿ ಹಬ್ಬದ ಬ್ರ್ಯಾಂಡ್ ಬಟ್ಟೆಗಳು. ಇದಕ್ಕೆ ನೋಡಿ ಒಂದೊಂದಕ್ಕೆ ತುಂಬಾ ಸಿಗಲ್ಲ, ಸ್ಕಿಪ್ ಮಾಡಿ ನೋಡ್ತಾರೆ. ಈಗ ರಕ್ಷಿತಂದಕ್ಕೆಲ್ಲ ಸಿಕ್ಕಿದೆ ನೋಡಿ, ಹಂಗೆ ಅದು ಹಾಗೇನೆ ಮೇಲೆ ಮಾಡುದು ನೋಡಿ. 5.3K 180 ಗಂಟೆ ಓಡಿದೆ, 180 ವಾಚ್ ಅವರ್ ಸಿಕ್ಕಿದೆ. ಈ ವಾಚ್ ಅವರ್ ಮೇಲೆ 31 ಸಬ್ಸ್ಕ್ರೈಬರ್ ಸಿಕ್ಕಿದೆ ನೋಡಿ, ಒಂದೇ ವಿಡಿಯೋಗೆ, ಲಾಂಗ್ ವಿಡಿಯೋಗೆ ಸಿಕ್ಕಿದೆ. ನಾನು ಲೈವ್ ಮಾಡಲ್ಲ, ಹೌದಾ? ಅದೆಲ್ಲೋಯ್ತು ನೋಡಿ, 31 ಸಬ್ಸ್ಕ್ರೈಬರ್ ಆ ವಿಡಿಯೋಗೆ. 134 ರೂಪಾಯಿ, $1.5 ಹತ್ರ ಸಿಕ್ಕಿದೆ 5Kಗೆ. ಅದು ಎಷ್ಟು ನಿಮಿಷ ವಿಡಿಯೋ ಅದು ಇರೋದು? ಅದು ಎಷ್ಟು ನಿಮಿಷ ಗೊತ್ತಾ? ಅದು 17 ನಿಮಿಷ ಇದೆ. ಇನ್ನೊಂದು ಮಹಿಳಾ ಮಾರ್ಕೆಟ್, ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದೊಂದಕ್ಕೆ ರೆಸ್ಪಾನ್ಸ್ ಬರುತ್ತೆ, 500-600 ರೂಪಾಯಿ ಎಲ್ಲ ಸಿಕ್ಕಿದೆ, ಸಿಕ್ಕಿಲ್ಲ ಅಂತಿಲ್ಲ. ಅದು ಸ್ಕಿಪ್ ಮಾಡೋದೆಲ್ಲ ನೋಡ್ಬಾರ್ದು ಅಷ್ಟೇ. ನೋಡಿ, ಇದಕ್ಕೆ 303 ವಾಚ್ ಅವರ್ ಸಿಕ್ಕಿದೆ. ಇದು 8K ಏನೋ ಓಡಿದೆ, 36 ಸಬ್ಸ್ಕ್ರೈಬ್ ಸಿಕ್ಕಿದೆ ಒಂದೊಂದು ವಿಡಿಯೋಗೆ. ಈ ವಿಡಿಯೋಗೆ $452 ಸಿಕ್ಕಿದೆ ನೋಡಿ. ಡಿಫ್ರೆನ್ಸ್ ನೋಡಿ ಆ ವಿಡಿಯೋಗೆ ಈ ವಿಡಿಯೋಗೂ. ಯಾವ ವಿಡಿಯೋಗೆ ಹೆಚ್ಚು ಸಿಗ್ತದೆ ಅಷ್ಟು ಹೇಳಲಿಕ್ಕೆ. ಇದೊಂದು $5 ಸಿಕ್ಕಿದೆ ನನಗೆ, 8Kಗೆ $5, $5-5.5 ಸಿಕ್ಕಿದೆ ಹತ್ರ ಹತ್ರ ಆತರ. ವಿಡಿಯೋ ಮೇಲೆ ಡಿಪೆಂಡ್. ವಿಡಿಯೋ ಇಂಟ್ರೆಸ್ಟಿಂಗ್ ಇದ್ರೆ ಜನರು ಸ್ಕಿಪ್ ಮಾಡದೆ ನೋಡ್ತಾರೆ. ಮತ್ತೆ ಅದರಲ್ಲಿ ಬರೋ ಆಡ್ ಅನ್ನು ನೋಡ್ಬೇಕು. ನಾವು ಫಸ್ಟ್ ಯಾವ್ದು ಸಂಪಾದಿಸ್ಬೇಕಂದ್ರೆ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಅನ್ನು ಸಂಪಾದಿಸಬೇಕು. ಲೈವ್ ಸಬ್ಸ್ಕ್ರೈಬರ್ ಅನ್ನು ಸಂಪಾದಿಸಿ ಪ್ರಯೋಜನನೇ ಇಲ್ಲ. ಈ ವಿಡಿಯೋಗೆ ಸಬ್ ಆದವರೇ ನಮ್ಮದು ನೆಕ್ಸ್ಟ್ ವಿಡಿಯೋ ನೋಡ್ತಾರೆ. ನಂದು ಅಟ್ಲೀಸ್ಟ್ ಓಡುದಿಲ್ಲ ಅಂದು ಇದ್ರೆ, ಈಗ ಮೊನ್ನೆಯಿಂದ ವಿಡಿಯೋ ಓಡದಿದ್ರು 300, 500, 800 ವ್ಯೂಸ್ ಇದ್ದೇ ಇದೆ. ಅದಕ್ಕೆ ಓಡಿದ್ರೆ 5K 10K ಓಡುತ್ತೆ, ಇಲ್ಲಾಂದ್ರೆ 300, 500, 600 ನಾರ್ಮಲ್ ವ್ಯೂಸ್ ಅದು ಬರುತ್ತೆ. ಇದ್ಯಾರು ಕೇಳ್ತಾ ಇರುದಲ್ಲಿ? ಯಾರ ಮೇಲೆ ಇದ್ದಾರೆ, ಕಿವಿ ಕೊಡ್ತಾ ಇದ್ದಾರಪ್ಪ ಮೇಲೆ ನಿಂತು. ಇರ್ಲಿ ನಿಮ್ಗೆ ಸಹ ಯೂಸ್ ಮಾಡ್ಕೊಳ್ಳಿ ನಾನು ಹೇಳುದು. 9 ಮೆಂಬರ್ಸ್ ಇದ್ದಾರೆ. 9 ಮೆಂಬರ್ಸ್ ಇದ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋ, ಮತ್ತೆ ನೀವು ತೋರಿಸ್ತಾರಂತ ವಿಡಿಯೋ ಎಲ್ಲಾ ಸ್ಟೋರಿಗಳನ್ನ ಕೇಳ್ತಾ ಇದ್ದಾರೆ. 6 ಜನ ಆದ್ರಿ ಇವಾಗ. ಅದು ಮೊಬೈಲ್ ಅಲ್ಲಿ ನಾನು ಕ್ಲಿಯರ್ ಆಗಿ ನಾಳೆ ಇನ್ನೊಮ್ಮೆ ಬೇಕಾದ್ರೆ ತೋರಿಸ್ತೀನಿ ನಾನು ಪ್ರತಿಯೊಂದು. ನಿಮ್ಗೆ ಎಂತ ಬೇಕಾದ್ರೆ ಕೇಳಿ, ಯಾಕಂದ್ರೆ ಈ ಮೊಬೈಲ್ ಫ್ರೀ ಇರ್ತದಾ, ಲೈವ್ ಅಲ್ಲಿ ಕೇಳ್ಕೋಬಹುದು ನಿಮ್ಗೆ. ಹೀಗೆ ಸುಮ್ಮನೆ ಕಮೆಂಟ್ ಓದಿ ಕೂತ್ಕೊಳ್ಳೋದಕ್ಕಿಂತ ಇದು ಬೆಟರ್. ವಿಡಿಯೋ ಬಗ್ಗೆ, ಚಾನಲ್ ಬಗ್ಗೆ ಮಾಹಿತಿ ಬೇಕು ತಕೊಳ್ಬೇಕು. ವಿಡಿಯೋವನ್ನು ಯಾವಾಗ ಸಹ ಡೈರೆಕ್ಟ್ ಪಬ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟ್ ಅಲ್ಲಿ ಇಡಿ. ಅನ್ಲಿಸ್ಟ್ ಇಟ್ಟ ಮೇಲೆ ನಿಮ್ಗೆ ಮಾನಿಟೈಸೇಷನ್ ಆಗುವ ಮೊದಲು ಅನ್ಲಿಸ್ಟ್ ಮಾತ್ರ. ಮಾನಿಟೈಸೇಷನ್ ಆದ ಮೇಲೆ ಡಾಲರ್ ಸಿಂಬಲ್ ಅದು ಆನ್ ಮಾಡಿ ಅನ್ಲಿಸ್ಟ್ ಮಾಡುದು. ಅನ್ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆವಾಗ ನಿಮ್ಗೆ ಅದರಲ್ಲಿ ಕಾಪಿ ರೈಟ್ ಏನಾದ್ರೂ ಇಶ್ಯೂ ಇದ್ರೆ ನಿಮ್ಗೆ ಒಂದು 5 ನಿಮಿಷದ ಒಳಗಡೆ, ಒಮ್ಮೊಮ್ಮೆ ಸರ್ವರ್ ಸ್ಲೋ ಇದ್ರೆ ಒಂದು ಅರ್ಧ ತಾಸೆಲ್ಲ ಆಗುತ್ತೆ. ಒಮ್ಮೊಮ್ಮೆ ಅಂತೂ ರೇರ್, ಅದು ಲೇಟ್ ಆಗುದು. ಇಲ್ಲಾಂದ್ರೆ 5 ನಿಮಿಷದೊಳಗಡೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಒಂದು IT ಸ್ಟುಡಿಯೋದಿಂದ, ನೋ ಇಶ್ಯೂ ಅಂತ. ಅಂದ್ರೆ ವಿಡಿಯೋವನ್ನು ಪಬ್ಲಿಕ್ ಮಾಡಬಹುದಂತ. ಇಶ್ಯೂ ಇದ್ರೆ ನಿಮ್ಗೆ ಅಲ್ಲಿ ಬರುತ್ತೆ, ನಿಮ್ಗೆ ಕಾಪಿ ರೈಟ್ ಇಶ್ಯೂ ಇದೆ ಅಂತ ಬರುತ್ತೆ, ತೋರಿಸುತ್ತೆ. ಅವಾಗ ಅಪ್ಲೋಡ್ ಮಾಡಬಾರ್ದು ಆ ವಿಡಿಯೋವನ್ನು. ಶಾರ್ಟ್ಸ್ ಸಹ ಹಾಗೇನೆ, ಅದು ಸಹ ಬರುತ್ತೆ ನಿಮ್ಗೆ ನೋ ಇಶ್ಯೂ. ಅದು ಅನ್ಲಿಸ್ಟ್ ಇಟ್ಟು ಮತ್ತೆ ಪಬ್ಲಿಕ್ ಮಾಡಬೇಕು ಆ ನೋಟಿಫಿಕೇಶನ್ ಬಂದ ಮೇಲೆ. ನೀವೀಗ ಡೈರೆಕ್ಟ್ ಅಪ್ಲೋಡ್ ಮಾಡುದಲ್ಲ.